ಪ್ರಮುಖವಾಗಿ ನಮ್ಮ ಅಖಿಲ ಕರ್ನಾಟಕದಲ್ಲಿ ಅಖಿಲ ವಾಲ್ಮೀಕಿ ಸಮಿತಿ ವತಿಯಿಂದ ಗುರುಗಳ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟದಲ್ಲಿದ್ದೀವಿ. ಇವತ್ತಿನ ದಿವಸ ಯಾವ ಹಂತದಲ್ಲಿ ನಾವು ಕರೆ ಬಂದರೂ ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತೆ. ಇದು 7.5 ಈ 7.5 ಏನಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮುಂದಿನ ನಮ್ಮ ಮಕ್ಕಳ ನೌಕರಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ವಿನ ಯಾರದೇ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಮತ್ತು ನಾವು ಇಷ್ಟು ದಿವಸ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಏನು ಹಿಂದುಳಿದಿರ್ತಕ್ಕಂಥ ಅಭಿವೃದ್ಧಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಅದಕ್ಕೆ ಈಗಿನ ಸರ್ಕಾರ ಈಗಾಗಲೇ 30 ದಿವಸಗಳ ಗಡುವನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ಮುಖಾಂತರ ಮತ್ತು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರ ಮುಖಾಂತರ ಇವತ್ತೇನಪ್ಪ ಅಂದರೆ ಸಂಧಾನವನ್ನು ಮಾಡಿಕೊಂಡು ಒಂದು ತಿಂಗಳು ಸಭೆಯನ್ನು ಒಂದು ತಿಂಗಳಲ್ಲಿ ನಾವು ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಯಥಾವತ್ತಾಗಿ 7.5 ರಿಸರ್ವೇಷನ್ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದು ವಿಷಯ ಏನು ಅಂದರೆ ಇನ್ನೂ ಸಮಾಜಗಳು ಬರ್ತಾ ಇದ್ದಾವೆ. ಈಗಾಗಲೇ ನಾವು 52 ಸಮಾಜದವರು ಇದರಲ್ಲಿದ್ದೀವಿ. ಇನ್ನೂ ಬರ್ತಕ್ಕಂಥ ಸಮಾಜದವರಿಗೆ ನಮ್ಮದು 7.5 ಏನು ರಿಸರ್ವೇಷನ್ಗೆ ನಾವು 52 ಸಮಾಜ ಜನ ಏನಿದ್ದೀವಿ ಅವ್ರನ್ನ ಹೊರತುಪಡಿಸಿ ನಿಮ್ಮ ಕೋಟವನ್ನು ತೆಗೆದು ಬಂದರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಇದೇ ಕೋಟದಲ್ಲಿ ಬಂದರೆ ನಾವು ಸರ್ಕಾರಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ ಮತ್ತು ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡುವುದಕ್ಕೆ ಇವತ್ತು ರಾಜನಹಳ್ಳಿ ಗುರುಪೀಠದ ಗುರುಗಳ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳ ಆದೇಶದಂತೆ ಪ್ರತಿ ತಾಲೂಕಿನಲ್ಲಿ ನಾವು ಒಂದು ಮನವಿ ಪತ್ರವನ್ನು ನಮ್ಮ ಚುನಾಯಿತ ಪ್ರತಿನಿಧಿಗಳ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಾಸಕರಿಗೂ ಒತ್ತಡ ಆಗ್ತಕ್ಕಂಥ ಒಂದು ಇದನ್ನು ಏನಪ್ಪ ಅಂದರೆ ನಾವು ಇವತ್ತು ಸಮಾಜದ ಮುಖಾಂತರ ಮಾಡ್ತಾ ಇದ್ದೇವೆ. ಒಂದು ಆಚರಣೆ ಸಂದರ್ಭದಲ್ಲಿ ಇವತ್ತು ನಾವು ಏನಪ್ಪ ಅಂದರೆ ನಾವು ನಡೆದು ಬಂದಂಥ ಇತಿಹಾಸನ ನಾವು ಒಂದು ನಿಮಿಷ ಮೆಲುಕಾಗಬೇಕಾಗುತ್ತೆ. ಇವತ್ತು ಇಡೀ ಜಗತ್ತಿಗೆ ರಾಮಾಯಣನ ಕೊಡೋದ್ರ ಮೂಲಕ ತ್ರೇತಾಯುಗ ಇರ್ಬೋದು, ಕಲಿಯುಗ ಇರ್ಬೋದು, ದ್ವಾಪರ ಯುಗ ಇರ್ಬೋದು, ಈ 3 ಯುಗದಲ್ಲಿ ಕೂಡ ಏನಪ್ಪ ಅಂತಂದರೆ ಜಗತ್ತಿಗೆ ಶ್ರೀರಾಮನ ಸಂದೇಶನ ಸಾರಿರ್ತಕ್ಕಂಥ ವಾಲ್ಮೀಕಿ ಒಂದು ಗುರುಗಳ ಇವತ್ತೇನು ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಸಮುದಾಯದ ಬಂಧುಗಳಿಗೆ ಒಂದು ನಿಮ್ಮಲ್ಲಿ ಏನಪ್ಪ ಅಂದರೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನ್ಯಾಯಯುತವಾಗಿ ಅವತ್ತೇ ಈ ಸಮುದಾಯಕ್ಕೆ ಏನಪ್ಪ ಅಂದರೆ 7.5% ಮೀಸಲಾತಿ ಸಿಗಬೇಕಾಗಿತ್ತು. ಅಲ್ಲೂ ಕೂಡ ಏನಪ್ಪ ಅಂದರೆ ನಮ್ಮ ಸಮುದಾಯ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆಗೆ ಏನಪ್ಪ ಪಟ್ಟಭದ್ರ ಹಿತಾಸಕ್ತಿಗಳ ದೃಷ್ಟಿಯಲ್ಲಿ ತುಳಿತಕ್ಕೊಳಗಾಯಿತು. ತದನಂತರದಲ್ಲಿ ಇವತ್ತು ಏನು ಕುಲದೀಪ್ ಸಿಂಗ್ ಆಯೋಗ 2004ರಲ್ಲಿ ಇವತ್ತು ಈ ದೇಶದಲ್ಲಿ ಒಬ್ಬ ದಕ್ಷ ಅಧಿಕಾರಿ, ಚುನಾವಣೆ ಅಧಿಕಾರಿ ಆಗಿರ್ತಕ್ಕಂಥ TN ಶೇಷನ್ ಅವ್ರನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಪಂಗಡದ ಎಲ್ಲ ಏನು ಜಾತಿಗಳಿದ್ದಾವೆ ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಕ್ಕಿಲ್ಲ. ನೀವು ಅದನ್ನು ಸರಿಪಡಿಸ್ಕೊಂಡು ಬಂದರೆ ಮಾತ್ರ ನಾನು ಚುನಾವಣೆಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪುನಃ ಅಧಿಕಾರಿಗಳು ವಾಪಸ್ ಬಂದು ಅವತ್ತೇನಪ್ಪ ಅಂದರೆ 7.5% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡದವರಿಗೆ ಈ ರಾಜ್ಯದಲ್ಲಿ ಜಾರಿಗೆ ತರ್ತಾರೆ. ಅದರ ನಿಮಿತ್ತವಾಗಿ ರಾಜ್ಯದಲ್ಲಿ ಸುಮಾರು 15ರಿಂದ 16 ಜನ ಶಾಸಕರು, 2 ಜನ ಸಂಸದರು ಮತ್ತು ಸಚಿವರನ್ನ ಎಲ್ಲರನ್ನೂ ಕೂಡ ನಾವು ಕಾಣ್ತೀವಿ. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ, ಉದ್ಯೋಗಿಕವಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನಪ್ಪ ಅಂತಂದರೆ ನಮಗೆ 7.5% ಮೀಸಲಾತಿ ಬೇಕಾಗಿತ್ತು. ಹಿರಿಯರೇ, ನೀವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾಯಕ ಸಮುದಾಯಕ್ಕೆ ಮಾತು ಕೊಟ್ಟದನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ರಿ. ಇವತ್ತು ತಿಂತಿಣಿ ಬ್ರಿಡ್ಜ್ನಲ್ಲಿ BJP ಪರಿಶಿಷ್ಟ ಪಂಗಡದ ಸಮಾವೇಶನ ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಹೇಳ್ತಾರೆ, ಈ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ 24 ಗಂಟೆಯಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿನ ನಾನು ಜಾರಿಗೆ ತರ್ತೀನಿ ಅಂತೇಳಿ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತಂದೇಳಿ ಹೇಳಿರ್ತಕ್ಕಂಥವ್ರು ನೀವೇ. ತದನಂತರದಲ್ಲಿ ಏನಪ್ಪ ಅಂತಂದರೆ ಇಡೀ ರಾಜ್ಯದ ತುಂಬ ನಾಯಕ ಸಮುದಾಯ ಸುಮಾರು 90% ಏನಪ್ಪ ಅಂದ್ರೆ ನಾವೆಲ್ಲರೂ BJPನ ಬೆಂಬಲಿಸಿದ್ವಿ. ಈ ಮಾತನ್ನು ನಾನು ಹೇಳೋದಿಲ್ಲ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಹೇಳಿಕೆ ನೀಡ್ತಾರೆ. ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ನಮ್ಮನ್ನು ಕೈ ಬಿಟ್ಟೋದಕ್ಕಾಗಿ ನಾವು ಸೋಲು ಕಾಣಬೇಕಾಗಿ ಆಯಿತು ಅಂತಕ್ಕಂಥ ಒಂದು ಸತ್ಯನ ಆ ಇಬ್ಬರು ಮುಖ್ಯಮಂತ್ರಿಗಳು ಏನಪ್ಪ ಅಂದ್ರೆ ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತಾಪ ಆಗಿದ್ದಾವೆ. ಇವತ್ತೇನು ವಾಲ್ಮೀಕಿ ಸಮಾಜದವರು ಬೇಡಿಕೆ ನಿಟ್ಟಿದ್ದಾರೆ, 7.5 ಮೀಸಲಾತಿ ಸರ್ಕಾರ ಇದಕ್ಕೆ ಘೋಷಣೆ ಮಾಡಬೇಕಂತ ಹೇಳಿ ಇದನ್ನು ನಾನು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಇದನ್ನು ಸರ್ಕಾರ ಇದನ್ನು ತಕ್ಷಣವೇ ಜಾರಿಗೆ ತಂದು ಈ ಹಿಂದುಳಿದ ಸಮಾಜದವರು ಒಂದು ಮೇಲೆ ತರ್ತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು. ವಾಲ್ಮೀಕಿ ರಾಮಾಯಣನ ಪಠಣ ಮಾಡೋದ್ರ ಮುಖಾಂತರ
ನಾವು ಈ ಮಹಾಕವಿಯನ್ನು ಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮುಂದಿನ ಪೀಳಿಗೆ ಕೂಡ ನಾವು ತಿಳಿಸಬೇಕು. ಅದರಿಂದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಾಲ್ಮೀಕಿ ಸಮಾಜ ಜಯಂತಿಯ ಶುಭಾಶಯಗಳನ್ನು ಸಮಾಜ ಬಂಧುಗಳು ಏನು ಒಂದು ಮನೆ ಕೊಟ್ಟಿದ್ದಾರೆ, ಆ ಮನೆಗೆಲ್ಲವೂ ಸರ್ಕಾರ ಸ್ಪಂದಿಸಲಿ. ಅವರು ಇರ್ತಕ್ಕಂಥ ಏನು ಕೆಲಸಗಳ ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ ಆದಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಹೇಳ್ತೀನಿ. ಜೊತೆಗೆ ಇವತ್ತೇನು ವಾಲ್ಮೀಕಿ ಸಮಾಜದವರು ಇವತ್ತೇನು ಮಹಾಭಾರತ ರಾಮಾಯಣ ಇದೆ, ಅದು ನಿಜವಾಗ ಮುಂದಿನ ದಿನದಲ್ಲಿ ಪೀಳಿಗೆ ಅನುಕೂಲ ಆಗಬೇಕು, ಪ್ರತಿಯೊಬ್ಬರು ತಿಳಿಬೇಕು. ಈ ಜೊತೆಗೆ ಇವತ್ತು ಏನು 7.5 ಅವರು ಇರ್ತಾರೆ ಬೇಡಿಕೆ ಮೊದಲಿದೆ, ಆ ಬೇಡಿಕೆ ಆದಷ್ಟು ತೀವ್ರಗತಿಯಲ್ಲಿ ಸರ್ಕಾರದವರು ಸ್ಪಂದನೆ ಮಾಡಬೇಕು. ಈಗಾಗಲೇ ಪೂಜ್ಯ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ನಾವು ಅದ್ಧೂರಿಯಾಗಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಒಂದು ಮಾತನ್ನು ಈಗಾಗಲೇ ಸಮಾಜದ ಹಿರಿಯರು ಹೇಳಿದಾಗೆ ಈಗೇನು ತಮಗೆ ಬೇಡಿಕೆ ಇದೆ, ಬಹಳ ವರ್ಷಗಳಿಂದ ಬೇಡಿಕೆ ಇದೆ, ನಮ್ಮ ಸಮಾಜವನ್ನು 7.5 ಮೀಸಲಾತಿ ಅಡಿಯಲ್ಲಿ ಕೂಡಲೇ ಕೊಡಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಸಮಾಜ ಕಲ್ಯಾಣ ನಮ್ಮ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀರಾಮುಲುವರಿಗೂ ಗಮನಕ್ಕೆ ತಂದಿದ್ದಾರೆ. ಆದ ಕಾರಣ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕೇವಲ 30 ದಿನಗಳಲ್ಲಿ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನು ತಮ್ಮ ಬೇಡಿಕೆ ಇದೆ 7.5 ಮೀಸಲಾತಿಯನ್ನು ಕೊಡುವಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೀನಿ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೋದಿ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಗೆಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಇಂದು ನಮ್ಮ ಇಡೀ ದೇಶಕ್ಕೆ ರಾಮಾಯಣವನ್ನು ಕೊಟ್ಟಂಥ ನಮ್ಮ ಗುರುಗಳಾದ ವಾಲ್ಮೀಕಿ ಜಯಂತಿಗಳ ಶುಭಾಶಯಗಳನ್ನ ಎಲ್ಲ ನಾಗರಿಕರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ನನ್ನ ನಾಯಕ ಜನಾಂಗದ ಯುವಕರು ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಮತ್ತು ಒಗ್ಗಟ್ಟು ಒಂದು ಕೆಲಸವನ್ನು ಅವ್ರು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೇನೆ. ಯಾಕಂದರೆ ಇಡೀ ವಿಶ್ವಕ್ಕೆ ರಾಮಾಯಣವನ್ನು ರಾಮನ ಪರಿಚಯನ ಮಾಡಿದಂಥ ಒಂದು ಅಯೋಧ್ಯೆಯಲ್ಲಿ ಇವತ್ತು ಅದ್ದೂರಿಯಾಗಿ ರಾಮನ ಒಂದು ಪ್ರತಿಮೆನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಅಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದ ವಾಲ್ಮೀಕಿ ಪ್ರತಿಮೆಯನ್ನು ಇಡೀ ವಿಶ್ವಕ್ಕೆ ತೋರಿಸುವಂಥ ಕೆಲಸವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತಂದು ಈ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ವಾಲ್ಮೀಕಿ ಸಮಾಜದ ಕುಲಬಾಂಧವರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾಲ್ಮೀಕಿಯವರು ಇಡೀ ಒಂದು ಪ್ರಪಂಚಕ್ಕೆ ಪರಿಚಯಿತರಾದಂಥ ರಾಮಾಯಣ ಮಹಾಕಾವ್ಯವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಇವತ್ತು ನಾವು ಆಚರಿಸಬೇಕಾಗಿದೆ. ಇನ್ನೂ ಇವತ್ತಿನ ಒಂದು ಈ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸುವ ಒಂದು ಸಮಾಜದವರ ಒಂದು ಯೋಜನೆ ಇತ್ತು. ಆದರೆ ಒಂದು ಕೋವಿಡ್ ಪ್ರಯುಕ್ತ ಮತ್ತು 7.5 ಮೀಸಲಾತಿಯ ಒಂದು ಹೋರಾಟದ ಒಂದು ಹಾದಿಯಲ್ಲಿ ಇರೋದರಿಂದ ಯಾವುದೇ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬಾರ್ದು, ಸರಳ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕನ್ನುವ ಒಂದು ಸರ್ಕಾರದ ಸುತ್ತೋಲೆ ಇರುವುದರಿಂದ ಇವತ್ತು ಸರಳವಾಗಿ ಆಚರಣೆಯನ್ನು ಮಾಡಲಾಯಿತು. ಆದ್ದರಿಂದ ಈ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರು ಒಂದು ಶಿಕ್ಷಣವನ್ನು ಪಡೆಯುವುದರ ಮುಖಾಂತರ ನಾವು ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು. ವಾಲ್ಮೀಕಿ ಮಹರ್ಷಿಯವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತು ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಮ್ಮ ಮಕ್ಕಳನ್ನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿದರೆ ಅದು ಸಮಾಜಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ನೀಡಿದಂತಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಮಾಜ ಬಾಂಧವರಿಗೆ ನನ್ನ ಒಂದು ಸಲಹೆಯನ್ನು ಹೇಳುತ್ತಾ